ಮಾಡ್ತಾ ಇದ್ದೀನಿ. ಕೈನ ಮುಂದೆ ತಗೊಂಡು ಫ್ರಂಟ್ ತಗೊಂಡು ಟ್ವಿಸ್ಟಿಂಗ್ ಆಸನ, ಟ್ವಿಸ್ಟಿಂಗ್ ಮಾಡೋಣ. ಯಾಕಂದ್ರೆ ಇಲ್ಲಿ ಅಬ್ಡೋಮಿನಲ್ ಪಾರ್ಟ್ ಏನಿದೆ ಮಾಡಿದ್ದೀನಿ. ಹಿಂದೆ ಕೈನ ಸಹ ತಗೊಳ್ತಾ ಇದ್ದೀನಿ. ಇದು 33 34 ಫುಲ್ ಟೈಟ್ ಮಾಡ್ಕೊಂಡಿರ್ತೀನಿ. Just lift your thighs up. Then involve lift your chest also and stay. ಬೆನಿಫಿಟ್ ಸಿಗ್ತಾ ಇದೆ. ನಾವ್ ಎಷ್ಟೇ ಸ್ಟ್ರೆಸ್ ಅಲ್ಲಿ ಇದ್ರು ನಮ್ಗೆ ತುಂಬಾನೇ ರಿಲ್ಯಾಕ್ಸೇಷನ್ ಆಗ್ತಾ ಇದೆ. ಕೆಲಸದ ಒತ್ತಡದಲ್ಲಿ ಇದ್ರು ಬೆಳಿಗ್ಗೆ ಟೈಮ್ 1 ಅವರ್ ಮಾಡೋದು ತುಂಬಾನೇ ಬೆನಿಫಿಟ್ ಆಗ್ತಾ ಇದೆ. ಸೊ ಈ ಕಡೆ ಸ್ವಲ್ಪ ಮೂವ್ಮೆಂಟ್ ಮಾಡಿ, ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಮಾಡಿ. ಓಕೆ, ನೆಕ್ಸ್ಟ್ ಎಷ್ಟಾಗುತ್ತೆ? ಮುಂಚೆ ನಾವು ಕರೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ನೀವು ಹಾರ್ಲೈನ್ ನಾವು ಸ್ಟಾರ್ಟ್ ಮಾಡಿದಾಗಿಂದ ನೀವು ಕರೆಕ್ಟ್ ಫಿಕ್ಸ್ ಆಗಿದೆ ಅಂತ ನನಗೆ ಕರೆಕ್ಟ್ ಆಗಿ. ನೆಕ್ಸ್ಟ್ ಆಸನ ಜಸ್ಟ್ ಬಾಡಿನ ಲಿಫ್ಟ್ ಮಾಡಿ. ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್. ಎಲ್ಲ ಗೊತ್ತಾಯ್ತಲ್ಲ ಸೀಕ್ವೆನ್ಸ್? ಎಸ್, ಓಕೆ. ಒಂದ್ಸಲ ಇಂಪ್ರೂವ್ಮೆಂಟ್ ಕಾಣುತ್ತೆ. ಅದು ಹೇಳ್ತಾರ ಅಂದ್ರೆ ನೋಡಿ, ಅವ್ರ ಗಮನ ಎಲ್ಲ ಒಂದ್ ಕಡೆ ತಗೋಬರಕ್ಕಾಗುತ್ತೆ. ಕೇಂದ್ರೀಕರಿಸನ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಆ ಗಮನ ಎಲ್ಲ ಒಂದ್ ಕಡೆ ಬಂದು ಅಟೆನ್ಷನ್ ಎಲ್ಲ ಒಂದ್ ಕಡೆ ಪರ್ಟಿಕ್ಯುಲರ್ ಆಗುವಾಗ ಅವಾಗ ನಾವು ಏನ್ ಮಾಡ್ತೀವಿ ಕೆಲಸ, ಅದು ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಿ ಆಗುತ್ತೆ, ಚೆನ್ನಾಗಿ ಬರ್ತಾ ಇರುತ್ತೆ ಕೆಲಸ. ಇಲ್ಲ ಇವನ್ ಅವರು ಆ ಏಜ್ ಅಲ್ಲಿ ನಿಮ್ಗೆ ಪ್ರಾಣಾಯಾಮ ಹಾಗೂ ಮೆಡಿಟೇಷನ್, ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಕಾಮ್ನೆಸ್ ಅದೆಲ್ಲ ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಇದೆ. ನಮ್ದು ಒಂದು ಈಗ ಏನ್ ಈ 2 months ಇಂದ ಚೇಂಜಸ್ ಆಗಿ ಡೈನಮಿಕ್ ಸೂರ್ಯ ನಮಸ್ಕಾರ ಮತ್ತೆ ಫ್ಲೆಕ್ಸಿಬಿಲಿಟಿ ಸ್ಲಾಟ್ ಅದಕ್ಕೆ ಅಡ್ಜಸ್ಟ್ ಆಯ್ತು ಅಂತ ನನಗೆ. ಲಾಸ್ಟ್ 5 ಸೆಕೆಂಡ್ ಈ ವರ್ಕ್ ಏನಿರುತ್ತೋ ಅಲ್ಲಿ ಕವರ್ ಮಾಡ್ತಾರೆ. ಸೊ ಆ ಒಂದು ರೆಗ್ಯುಲಾರಿಟಿ ಬರುತ್ತೆ. ಸೊ ದಟ್ ಈಸ್ ದ ಮೇನ್ ಕ್ಲಾಸ್. ಇದೊಂದು ಹೈಲೈಟ್ ಮಾಡಿದ್ದು. ಕಾಯಿಲೆಗಳು ಬರಲ್ಲ, ಅಂದ್ರೆ ಪೀಸ್ಫುಲ್ ವಿತ್ ಹ್ಯಾಪಿಯಾಗಿ ನಾವು ಕಂಪ್ಲೀಟ್ ದಿನನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ. ವರ್ಕ್ ಏನಾದರೂ ನಮ್ಮ ದಿನನಿತ್ಯದ ವರ್ಕ್ಗೆ ನಾವು ಏನೇನು ಮಾಡ್ತಾ ಇರ್ತೀವೋ ಅದಕ್ಕೆ ನಮ್ಮ ಯೋಗ ಪ್ರಾಕ್ಟೀಸ್ನ ಒಂದು ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಮಾಡ್ಬೋದು. ಏನು ಕೆಲಸ ಮಾಡ್ತಾ ಇರ್ತೀರೋ ಇನ್ವಾಲ್ವ್ಮೆಂಟ್ ಆಗಿ ಅವರು ಮೆಡಿಟೇಷನ್ ಅದು ಮಾಡಿದಾಗ ಅವರ ಮೈಂಡ್ ಸ್ಟೇಟು ಅಷ್ಟಿಗೆ ಹೋಗುತ್ತೆ. ತೀಟಾ ಸ್ಟೇಟ್ ಅಂತ ಬರುತ್ತೆ ಇಲ್ಲಿ. ಆ ಮೈಂಡ್ ಸ್ಟೇಟು ತೀಟಾ ಸ್ಟೇಟ್ಗೆ ಹೋಗುತ್ತೆ. ಅವಾಗೇನಪ್ಪ ಅಂದರೆ ಅವರು ಏನು ಓದ್ತಾರೋ ಎಲ್ಲನೂ ಸಕ್ಕಾಗಿ ನೆನಪಿಟ್ಕೋಬೋದು ಅಂತ ಹೇಳ್ತಾರೆ. ಸೊ ಅದೇ ಥರ ಇಲ್ಲಾಂದ್ರೆ ವರ್ಕ್ ಮಾಡೋಕೆ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ವರ್ಕಿಂಗು ಕೆಲಸ ಬಂದಾಗ. ಸೊ ಅವ್ರ ಕೆಲಸದಲ್ಲಿ ಹೆಂಗೆ ಯಾವ ಥರ ಇದಾಗುತ್ತೆ. ವಾಕ್ ಮಾಡೋರು ಅಷ್ಟೇ. ಈ ತರ ಎಲ್ಲ ಬಾಡಿ ಮುಗಿಸಕ್ಕಾಗಲ್ಲ. ಬರೀ ವಾಕಲ್ಲಿ ಅವರು ಇದ್ದಾಗ ಅಷ್ಟೇ ಮಾಡ್ಬೋದು. ಅಷ್ಟೇ ಜಾಸ್ತಿ ಬಾಡಿಯನ್ನ ನಾವು ಹೆಂಗ್ ಬೇಕು ಹಂಗೆ ಇದು ಮಾಡೋಕ್ಕಾಗಲ್ಲ. ಹೌದೌದು, ಏನಿದಾಗಿರುತ್ತೋ ಅದು ಕನ್ವರ್ಟ್ ಆಗುತ್ತೆ, ನಮಗೆ ಯೂಸೇಜ್ ಆಗುತ್ತೆ. ಯಾವಾಗ ಬೇಕೋ ಆವಾಗ ಯೂಸೇಜ್. ಅವಾಗ ನಾವು ಏನು ಮಾಡ್ತೀವೋ ಕೆಲಸ ಅದು ಇಂಪ್ರೂವ್ಮೆಂಟು ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಬರ್ತಾ ಇರುತ್ತೆ ಕೆಲಸ. ಇಲ್ಲಾಂದರೆ ನಮಗೆ ಆ ಮೈಂಡ್ ಡೈವರ್ಷನ್ ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ, ಆ ಕೆಲಸ ಮಾಡೋಕೆ ಆಗ್ತಾ ಇರಲ್ಲ. ಎಷ್ಟಿತ್ತು ಆ 2 ಅವರ್ ಮಾಡಬೇಕಿರೋ ಕೆಲಸನ 1 ಅವರ್ ಮಾಡಬೇಕು. ಇವಾಗ ಅಷ್ಟು ಬೆನಿಫಿಟ್ಟು ಸಿಗ್ತಾ ಇದೆ. ಏನು ನೀವು 1 ಅವರ್ ಪ್ರಾಕ್ಟೀಸ್ ಮಾಡ್ತೀರೋ ಇದು ಬರೀ ಇದಕ್ಕಲ್ಲ, ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಮಾಡ್ಕೊಂಡು ಫುಲ್ ಚಾರ್ಜ್ ಮಾಡ್ಕೊಂಡು ನಿಮ್ಮ ಎನರ್ಜಿನ ತೊಗೊಂಬಂದ್ಬಿಡಿ ಒಂದು ಡೈಮೆನ್ಷನಲ್ಲಿ. ನಿಮ್ಮ ಡೇ ಫುಲ್ಲು ಚೆನ್ನಾಗಿ ಹೋಗುತ್ತೆ ಎಲ್ಲದಕ್ಕೂ.